ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಾವು ಒಂದು ವಿಡಿಯೋ ಬಿಟ್ಟಿದ್ದೀವಿ. ಅದರಲ್ಲೇ ಬಂಧು ಅನ್ನುವಂಥ ರೈತ ಸಂಘದ ಒಬ್ಬ ಲೀಡರ್ ಅವರು 1 ಟನ್ ಕಬ್ಬು ಬೆಳೆಯೋದಕ್ಕೆ ಏನು ರಿಕವರಿ ಏನು ಎಂಥದ್ದು ಪೂರ್ತಿಯಾಗಿ ವಿವರಣೆ ಕೊಟ್ಟಿದ್ದಾರೆ. ಅದರರ್ಥ ಅದು ಪೂರ್ತಿಯಾಗಿ ನಮ್ಗೆ ತೃಪ್ತಿ ಕೊಟ್ಟದಂತಲ್ಲ, ಆದರೆ ಅವರು ನಡೆದಂಥ ಸರ್ಕಾರ ಕೊಟ್ಟಂಥ ಕಾಲಕ್ಕೆ ಏನಾಗಿದೆ ಅದು ರಿಪೋರ್ಟ್ ಮಾಡಿದ್ದಾರೆ. ಭಾಳ ನೋವಿನಿಂದ ಮಾಡಿದ್ದಾರೆ. ನಾವು ಇಷ್ಟು ಬರಬೇಕಾಗಿತ್ತು, ಬಂದಿಲ್ಲ. ನಮಗೀಗ 3700 ಅಂತ ಹೇಳ್ತಾ ಇದ್ದಾರೆ ನಮ್ಮ ರೈತ ಸಂಘದವರು. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಂದಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕೊಡುತ್ತಿರುವಂತಹ 3500 ಕೊಟ್ಟರೆ ಅದು ಸಹಿತ 1000 ಮಿನಿಮಮ್ ಲಾಸ್ ಮಾಡುವಂಥದ್ದು. 4500 ಮೇಲ್ಪಟ್ಟು ಕೊಡಬೇಕು ಅನ್ನೋ ಅದ್ರ ಕೆಳಗೆ ಅಲ್ಲ ಅನ್ನೋದು ಅಷ್ಟು ಸತ್ಯದ. ಆದರೂ ಬಂಧು ಅವರು, ನಮ್ಮ ರೈತ ಸಂಘದ ಲೀಡರ್ ಅವರು ಒಳ್ಳೆಯ ಅನಾಲಿಸಿಸ್ ಮಾಡಿದ್ದಾರೆ. ನೀವು ದಯವಿಟ್ಟು ನೋಡಿ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ತಿಳಿಸ್ರಿ. ಇನ್ನು ನಮ್ಮದು ಕೆಲಸ ಮಾಡ್ತಾಯಿದ್ವಿ ನಿಮಗಾಗಿ. H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ಇದೇನಪ್ಪ ಅಂದರೆ ವಿಶೇಷವಾಗಿ ರೈತರ ಮತ್ತು ಈ ದೇಶದ ಅರ್ಥವ್ಯವಸ್ಥೆ ಏನಾದರೂ ಮೇಯರ್ ಹೇಳಬೇಕಾಗಿದ್ರೆ ರೈತಗೆ ಮಾರ್ಕೆಟ್ ಸಿಗಬೇಕು ಅನ್ನೋಂಥ ವಾದವನ್ನು ಮಾಡ್ತಾ ಬಂದಂಥವರು. ಆ ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದು ಅನೇಕ ಚರ್ಚೆಗಳು ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ಇವತ್ತು ಒಂದಿಷ್ಟು ಹೆಚ್ಚಿಗೆ ಅದೇ ದಿಶೆಯಲ್ಲಿ ಚರ್ಚೆ ಮಾಡಬೇಕಂತದ. ಅದರಲ್ಲೂ ಮುಖ್ಯವಾಗಿ ಈಗ ನಮ್ಮಲ್ಲೇ ಕರ್ನಾಟಕದಲ್ಲೇ 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. 81 ಮ್ಯಾಕ್ಸಿಮಮ್ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ್ದಾವೆ. ಅದರಲ್ಲೂ ಬೆಳಗಾವಿಯಲ್ಲಿ 29 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆಮೇಲೆ ಬಾಗಲಕೋಟೆಯಲ್ಲಿ 14, ವಿಜಯಪುರದಲ್ಲಿ 10, ಬೀದರ್ದಲ್ಲಿ 5, ಕಲಬುರಗಿಯಲ್ಲಿ 5, ಮಂಡ್ಯದಲ್ಲಿ 5, ಹಾವೇರಿಯಲ್ಲಿ 3, ಅದೇ ಕಾಲಕ್ಕೆ ವಿಜಯನಗರದಲ್ಲಿ 2, ಬಳ್ಳಾರಿಯಲ್ಲಿ 1, ಚಾಮನಗರದಲ್ಲಿ 1, ಚಾಮರಾಜನಗರದಲ್ಲಿ 1, ದಾವಣಗೆರೆಯಲ್ಲಿ 1, ಹಾಸನ 1, ಮೈಸೂರು 1, ಉತ್ತರ ಕನ್ನಡ 1, ಯಾದಗಿರಿ 1. ಹೀಗೆ 81 ಒಟ್ಟು ಇವು ಏನಪ್ಪ ಅಂತಂದರೆ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಇವೆಲ್ಲರೂ ಹೆಚ್ಚು ಕಡಿಮೆ ಈ ಶುಗರ್ ಲಾಬಿ ಈ ರಾಜಕೀಯ ಜನರ ಕೈಯಲ್ಲೇ, ಎಲ್ಲೋ ಒಂದಿಷ್ಟು ಖಾಸಗಿ ಜನರ ಕೈಯಲ್ಲಿದ್ದಾವೆ. ಆ ಖಾಸಗಿ ಜನರ ಹಿಂದೂ ಸಹಿತ ರಾಜಕೀಯ ಜನ ಇದ್ದಾರೆ ಅನ್ನೋದು ಇವುಗಳ ಇತಿಹಾಸ ನೋಡ್ತಾ ಹೋದಾಗ ಗೊತ್ತಾಗ್ತದೆ. ಬೆಳಗಾವಿಯಲ್ಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. 29ರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ರಾಜಕಾರಣಿಗಳು, ವ್ಯಾಪಾರಿಗಳು ಎಲ್ಲ ಅವ್ರ ಕೈಯಲ್ಲಿ ಸಿಕ್ಕೊಂಡು ಬಿಟ್ಟಿದ್ದಾವೆ. ಹೀಗಾಗಿ ಇವರೆಲ್ಲರ ಶುಗರ್ ಲಾಬಿ ದೊಡ್ಡ ಲಾಬಿ ಅದ. ಈ ಲಾಬಿಗೆ 3500 ನಮ್ಮ ರಾಜ್ಯ ಸರ್ಕಾರ ಕೊಡಿಸ್ಲಿಕ್ಕೆ ಸಾಧ್ಯ ಅದನ. ಕೊಡ್ರಪ್ಪ ರೈತರಿಗೆ ಸಾಕಷ್ಟು ಲಾಭ ತೊಗೊಂಡಿದ್ದೀರಿ ಅಂತ ಹೇಳುವಷ್ಟು ಗಟ್ಸ್ ಇವ್ರಿಗೆ ಅದರ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇವರ ಸರ್ಕಾರದಲ್ಲೂ ಅನೇಕ ಶುಗರ್ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ, ಅದನ್ನು ಸಾಕಷ್ಟು ಲಾಭ ಮಾಡ್ಕೊಳ್ತಿದ್ದಾರೆ. ಅವ್ರಿಗೆಲ್ಲ ರಾಜಕೀಯ ಇವತ್ತು ನಡೆದಿದ್ದರೆ ಈ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಂದ, ನಮ್ಮ ರೈತರ ಕಬ್ಬನ್ನು ನುರಿಸಿ ಮುರಿ ಮಾಡಿ ಲಾಭ ಮಾಡ್ಕೊಳ್ಳೋಂಥ ರಿಕವರಿ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡಿದರೆ ಬಂದು ಅವ್ರು ನೋಡೋದನ್ನು ಮಾಡಿದಂಥ ಆ ವಿಷಯ ಮತ್ತೆ ರಿಪೀಟ್ ಮಾಡೋದು ಬೇಕಾಗಿರಲಿಲ್ಲ. ಈ ರೈತನ ಶರೀರನ ಹಿಂಡಿ ಅವ್ರ ರಕ್ತ ನೀರು ಮಾಡಿ ನೀರನ್ನು ಸಕ್ಕರೆ ರೂಪದಲ್ಲಿ ಹಿಂಡಿ ಹೋಗದ ಗಳಿಸುವಂಥ ಈ ಲಾಬಿ ಒಬ್ಬರದ್ದೆಲ್ಲ ಎಲ್ಲ ಲಾಬಿ ಜನ ಅವರೇ ಇದ್ದಾರೆ. ಈ 81 ಫ್ಯಾಕ್ಟ್ರಿಗಳ ಮ್ಯಾಕ್ಸಿಮಮ್ ಅವರೇ ಇದ್ದಾರೆ. ಅವರನ್ನು ಮನಸ್ಸುವಂಥ ಶಕ್ತಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅದನ್ನು. ಅದೇ ಕಾಲಕ್ಕೆ ಉತ್ತರದಲ್ಲೂ ಇದೆ. ಆ ಮಾತು ಬೇರೆ. ಈಗಾಗಲೇ ಆ ವಿಷಯದಲ್ಲಿ ನಾವು ವಿಚಾರ ಮಾಡಿದಾಗ ನಮಗಿಂತಲೂ ಕನಿಷ್ಠ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲ, ಇನ್ನುಳಿದ ಕಡೆಗಳಲ್ಲಿ ಪಂಜಾಬ್ ಹರಿಯಾಣಗಳಲ್ಲೂ ಅದ. ಅಲ್ಲೂ ಸಹಿತ ಪಾಪ ರೈತರು ಒದ್ದಾಡಿ ಇಡ್ತಾ ಇದ್ದಾರೆ. ಅವ್ರ ಬದುಕಿಗೆ ನರಕ ಆಗ್ಯದ ಒಟ್ಟಿನಲ್ಲಿ ಹೇಳೋದಪ್ಪ ಅಂತಂದ್ರೆ. ಅದಿರಲಿ, ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆಗಳು ಏನಪ್ಪ ರಾಜಕೀಯ ನಂಟು ಗೆಳೆತನ, ಈ ರಾಜಕೀಯವಾಗಿ ಅವ್ರು ಬೆಳೆಯೋದಕ್ಕೆ ಈ ಶುಗರ್ ಫ್ಯಾಕ್ಟ್ರಿಗಳ ಅವ್ರಿಗೆ ಹೆಚ್ಚು ಹೆಲ್ಪ್ ಆಗಿದ್ದಾವೆ. ಇವತ್ತು ಏನಾದರೂ ಶುಗರ್ ಫ್ಯಾಕ್ಟ್ರಿಗಳು ಲಾಸ್ ಆಗಿ ಬಂದಾಗಿದ್ದರೆ ಅದಕ್ಕೆ ಕಾರಣ ಇವರ ರಾಜಕೀಯ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ. ಕೆಲವೊಂದು ಕಡೆ ಖಾಸಗಿಯವರು ಇದ್ದಾರಪ್ಪ ಮುಂದಂತ ಹೇಳ್ಬೋದು, ಅದ್ರ ಹಿಂದನೂ ಮತ್ತು ರಾಜಕೀಯ ಜನ ಇರ್ತಾರೆ. ಇದು ಕೋಆಪರೇಟಿವ್ಗಳಂತೆ ಮುಗಿದು ಹೋಗ್ಬಿಡ್ತು. ಅವು ಕಡಿಮೆ ಇದ್ದಾವೆ ಶುಗರ್ ಫ್ಯಾಕ್ಟ್ರಿಗಳು. ಅಲ್ಲಂತೂ ಪೂರ್ತಿಯಾಗಿ ರಾಜಕಾರಣಿಗಳನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರಂತ. ಇದನ್ನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀರಪ್ಪ ಅಂದ್ರೆ, ಇವರನ್ನು ಎದುರು ಹಾಕ್ಕೊಂಡು ನಮ್ಮ ಸರ್ಕಾರ, ಅದರ ಸಿದ್ದರಾಮಯ್ಯ ಸರ್ಕಾರ 3500 ಕೊಡೋದು ಭಾಳ ಕಷ್ಟ ಅದ. ಇನ್ನೇನಿದ್ರು ಅವ್ರು ಭಾಳ ಆದರೆ ಎಷ್ಟು ಹೇಳ್ಬೋದು ಅವರು. ಈ ನಮ್ಮ ಈಗಾಗಲೇ 3000 ಬಂದು ನಿಂತು ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಅವ್ರಿಗೂ ಭಯ ಅದ. ಈ ವರ್ಷ ನಾವು 3500 ಕೊಟ್ಟರೆ ಮುಂದಿನ ವರ್ಷ ಮತ್ತೆ ಅವರು 4000 ಅಂತಾರೆ, ಅದ್ರ 4,500 ಅಂತಾರೆ. ಇದು ಹೆಚ್ಚಾಗ್ತಾ ಹೋಗ್ತದಂತೆ. ಯಾಕಂದರೆ ಈಗಾಗಲೇ ಗುಜರಾತದಲ್ಲಿ 4,500 ರೂಪಾಯಿಗಳನ್ನು ಅಲ್ಲಿಯೇ ಮೋದಿ
ಸರ್ಕಾರ ಇರೋದರಿಂದ ಅವರು ಮೋದಿಯವರು ಇದ್ದಾರಲ್ಲಿ ಅಲ್ಲಿ ಸರ್ಕಾರದ ಅವ್ರ ಪಕ್ಷದನ್ನ ಅಲ್ಲಿ 4,500 ರೂಪಾಯಿ ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ 10 ಇಳುವರಿ ಬರ್ತದೆ, ರಿಕವರಿ ಆಗ್ತದೆ, 9 ಆಗ್ತದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟಾದರೂ ಈವನ್ 9 ಅಥವಾ 9 ರಿಕವರಿ ಆದರೂ ಸಹಿತ ಆ ಸಂದರ್ಭದಲ್ಲೇ 1 ಟನ್ಗೆ 125 kg ಸಕ್ಕರೆ ಬರ್ತದೆ ಅಂತೇಳಿ ನಮ್ಮ ಬಂಧು ಅವರು ಹೇಳ್ತಾ ಇದ್ದಾರೆ ಮತ್ತು ಅವ್ರು ಅನುಭವಿಸ್ತಾ ಹೇಳ್ತಾ ಇದ್ದಾರೆ. ಈಗಲೂ ಅದಕ್ಕಿಂತ ಹೆಚ್ಚಾಗ್ತದೆ ಅಂದರೆ ಕಡಿಮೆ ಆಗ್ತಾ ಇಲ್ಲ. ಆಗಷ್ಟು ರೇಟ್ ಕೊಡ್ತಾಯಿದ್ರು, ಇವತ್ತು ಕೊಡ್ತಾ ಇಲ್ಲ. ಮತ್ತು ಇನ್ನೂ ಕಡಿಮೆ ಇತ್ತು ರೇಟ್ 2009 ದುಡಿಯುವ ವರ್ಗದ್ದು ಅಥವಾ ಗೊಬ್ಬರದ್ದು ರೇಟ್ಗಳು ಇನ್ನೂ ಕಡಿಮೆ ಇದ್ದಾಗ ಅಷ್ಟು ಕೊಡ್ತಾಯಿದ್ರು. ಇವತ್ತು ಕಡಿಮೆ ಕೊಡೋದು ಕಡಿಮೆ ಆಗಿದೆ ಅಂತ ಅವ್ರ ವಾದ. ಇರಲಿ, ಆ ವಾದ ಇರಲಿ, ಸತ್ಯನೋದ ಇಲ್ಲಂತಲ್ಲ. ಆದರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಈ ಶುಗರ್ ಲಾಬಿಯನ್ನು ಈ 81 ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಮ್ಯಾಕ್ಸಿಮಮ್ ರಾಜಕಾರಣಿಗಳಿರೋದ್ರಿಂದ ಹೆಚ್ಚು ಕಡಿಮೆ 81 ಇದ್ರೂ ಇರ್ಬೋದು. ಯಾಕಂದ್ರೆ ಹಿಂದೆ ಯಾರ್ಯಾರು ಇರ್ತಾರೆ ಅಂದರೆ ಹಿಂದೆ ಇಲ್ಲಂತ ಹೇಳೋಕ್ಕಾಗೋದಿಲ್ಲ. ಅದನ್ನೆಲ್ಲ ಇತಿಹಾಸ ನೋಡೋಕ್ಕಿಂತಲೂ ನಾವೀಗ ಸ್ಪಷ್ಟವಾಗಿ ಹೇಳೋಂಥದ್ದು ಏನಪ್ಪ ಅಂದ್ರೆ, ಇವತ್ತೇನಾದರೂ ಶುಗರ್ ಫ್ಯಾಕ್ಟ್ರಿ ಲಾಸ್ ಆಗಿದ್ರೆ, ಹಾನಿ ಆಗಿದ್ರೆ, ಸಾಲಗಾರರಾಗಿದ್ರೆ ಅದು ಕೇವಲ ಈ ಕಬ್ಬಿನಿಂದಲ್ಲ. ಕಬ್ಬಿನವ್ರು ಎಲ್ಲರೂ ಕಡಿಮೆ ಅಂದರೂ 9 ಅಂತ ನಿಶ್ಚಿತವಾಗಿ ಈಗ ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಎಲ್ಲ ರೈತರು. ಅಂದ್ರೆ ಲಾಸ್ ಆಗ್ತಾರೆ, ಯಾಕೆ ಆಗ್ತಾರೆ ಅನ್ನೋದು ಉತ್ತರ ಅವರು ಕೊಡಬೇಕಾಗಿದೆ. ಇದರ ಅರ್ಥ ಏನಪ್ಪ ಅಂದ್ರೆ, ಶುಗರ್ ಲಾಬಿ ಇದ್ದು ಆ ದುಡ್ಡನ್ನು ತೆಗೆದುಕೊಂಡು ರಾಜಕೀಯಕ್ಕೂ ಮತ್ತು ಅದಕ್ಕೆ ಬಳಸ್ಕೊಳ್ಳೋದ್ರಿಂದ ಲಾಸ್ ಆಗ್ತದೆ. ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲ್ ಇರೋದಕ್ಕೆ ಲಾಸ್ ಆಗ್ತಿರ್ತದೆ. ಅಲ್ಲಿ ಆಡಳಿತಾಧಿಕಾರಿಗಳು ಇರ್ಬೋದು, ಮತ್ತಾರು ಇರ್ಬೋದು, ಅವ್ರು ತಿನ್ನುವಂಥ ಪ್ರವೃತ್ತಿ ಅವರಿದ್ದರೆ, ಭ್ರಷ್ಟಾಚಾರ ಎಲ್ಲ ಇದ್ದರೆ ಲಾಸ್ ಆಗ್ತದೆ. ರೈತನಿಂದಾಗಿ ಯಾವ ಶುಗರ್ ಫ್ಯಾಕ್ಟ್ರಿ ಲಾಸ್ ಆಗಿ ಸಾಧ್ಯ ಇಲ್ಲ, ಸಾಲಗಾರ ಆಗಬೇಕು ಅಂದರೆ ಬದಲ ಸಾಧ್ಯ ಇಲ್ಲ. ಆದರೂ ಪ್ರತಿಯೊಂದು ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಲಾಸ್ ಅಂತ ತೋರಿಸ್ತಾ ಇರ್ತಾವೆ. ಲಾಸ್ ಯಾವುದಕ್ಕೆ ಅಂತೀವಿ? ಲಾಸ್ ಇಲ್ಲ ಕೊಡ್ತಿದ್ವಿ ನಾವು, ಭಾಳ ಒಳ್ಳೆಯವ್ರಿಗೆ ಕೊಡೋ ಸಾಧ್ಯ ಐತೆ. ನಮ್ಮ ಮನಸ್ಸು ಭಾಳ ಹರಿತೈತಿ ರೀ, ಮನುಷ್ಯ ನೋವು ಆಗ್ತೈತಿ, ರೈತರಿಗೆ ಕೊಡ್ಬೇಕು ನಾವು ಅಂತ ಏನೇನೋ ಮಾತಾಡ್ತಾ ಇರ್ತಾರೆ. ಮತ್ತು ಮೊನ್ನೆ DCC ಬ್ಯಾಂಕ್ನಂತ ಎಲ್ಲರೂ ಡಿಸ್ಕ್ಲೋಸ್ ಆಗಿದ್ದಾರೆ, ಯಾರು ಹೆಂಗಿದ್ದಾರೆ ಏನು. ಇವತ್ತು ಯಾರೊಬ್ಬರು ಬಂದಿಲ್ಲ, ಯಾರು ರೈತ ಪರ ತಿದ್ಕೊಂಡು DCC ಬ್ಯಾಂಕಿಗೆ ಎಲೆಕ್ಷನ್ದಲ್ಲೇ ಓಡಾಡೋದು ಗೆದ್ದು ತೆಗೆದುಕೊಂಡ್ರು. ಇವತ್ತು ಯಾರೂ ಇಲ್ಲಿ ಮುಂದಿಲ್ಲ. ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ಅವ್ರು ಯಾರೂ ಇಲ್ಲಿಲ್ಲ, ಬಂದಿಲ್ಲ. ಒಂದಲ್ಲ ಎಲ್ಲ ಕಡೆದು ಅಷ್ಟೇ ಪರಿಸ್ಥಿತಿ. ಮತ್ತು ಇನ್ನೊಂದು ನಾವು ಗಮನಿಸ್ಬೇಕಾಗಿದ್ದಿಲ್ಲಪ್ಪ ಅಂತಂದ್ರೆ, ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ್ದಾವಪ್ಪ ಫ್ಯಾಕ್ಟ್ರಿಗಳು ಅನ್ನುವಂಥದ್ದು. ಬೆಳಗಾವಿ ಆಗಲಿ, ಬಾಗಲಕೋಟೆ ಆಗಲಿ, ವಿಜಯಪುರ ಆಗಲಿ, ಬೀದರ್ ಆಗಲಿ, ಕಲಬುರಗಿ ಆಗಲಿ, ಮಂಡ್ಯ ಇದು ದಕ್ಷಿಣ ಕರ್ನಾಟಕದ ಹಾವೇರಿ ಮಿಡಲ್ದಲ್ಲಿ ಬರುವಂಥದ್ದು, ವಿಜಯನಗರ ಅದು ಮಿಡಲ್ದಲ್ಲಿ ಬರುವಂಥದ್ದು, ಬಳ್ಳಾರಿ ಅದು ಮಿಡಲ್ದಲ್ಲಿ ಬರುವಂಥದ್ದು, ಚಾಮರಾಜನಗರ ದಕ್ಷಿಣಕ್ಕೆ ಬರುವಂಥದ್ದು, ದಾವಣಗೆರೆ ಮಿಡಲ್ ಬರುವಂಥದ್ದು, ಗದಗ ಉತ್ತರ ಕನ್ನಡದಲ್ಲಿ ಬರುವಂಥದ್ದು, ಹಾಸನ ಸೌತ್ದಲ್ಲಿ ಬರುವಂಥದ್ದು, ಮೈಸೂರು ಸೌತ್ದಲ್ಲಿ, ಉತ್ತರ ಕನ್ನಡ ಮತ್ತೊಂದು ಏನಪ್ಪ ಅಂದ್ರೆ ವೆಸ್ಟ್ದಲ್ಲಿ ಬರುವಂಥದ್ದು, ಯಾದಗಿರಿ ನಾರ್ತಲ್ಲಿ ಬರುವಂಥದ್ದು. ಅಂದ್ರೆ ಸೌತ್ದಲ್ಲಿ ಶುಗರ್ ಫ್ಯಾಕ್ಟ್ರಿ ಇಲ್ಲ. ಅದಕ್ಕೆ ಒಬ್ಬರು ಇನ್ನೂ ಮಾತಾಡಿದರು ಮೊನ್ನೆ ನಮ್ಮ ಶುಗರ್ ಇದರವರು ಮಿನಿಸ್ಟರು, ಇಲ್ಲ ದಕ್ಷಿಣದಲ್ಲಿ ಇಲ್ಲ ರೀ, ಇದಷ್ಟೇ ಇಲ್ಲಿ ಉತ್ತರ ಕನ್ನಡದ ಜೋರು ಆಗ್ತದೆ. ಉತ್ತರ ಕನ್ನಡದಲ್ಲಿ ಹೆಚ್ಚದಲ್ರಿ ಇದು. ದಕ್ಷಿಣ ಕನ್ನಡದಲ್ಲಿ ಅವರು ಭತ್ತ ಮತ್ತೇನು ಬೆಳೀತಾರೆ. ಅಲ್ಲಿ ಈ ರೀತಿ ಕಬ್ಬಿನ ಕಾರ್ಖಾನೆಗಳಿಲ್ಲ, ಮಾಡಿದ್ರು ಬೆಲ್ಲ ತಯಾರು ಮಾಡ್ತಾರೆ. ಅಲ್ಲಿ ಕಾರ್ಖಾನೆಗಳಲ್ಲಿ ಆಗಲಿ ಎಲ್ಲೂ ಆಗಲಿ ಆನೆ ಮನೆ ಮಾಡಿಕೊಂಡು ಕಬ್ಬುಗಳನ್ನ ಬೆಳೀತಾ ಇರ್ತಾರೆ. ಕಬ್ಬುಗಳನ್ನ ಬೆಳೆದ ಬೆಲ್ಲವನ್ನು ತಯಾರು ಮಾಡ್ತಾರೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕ ಅಂದರೆ ಇಡೀ ಕರ್ನಾಟಕ ಅಂದಂಗೆ ಅನ್ನೋದು ಶುಗರ್ ಸಲುವಾಗಿ ಆ ದಿಶೆಯಲ್ಲಿ ಈ ಮೂಮೆಂಟ್ ಗುರುಳಾಪುರದಲ್ಲಿ ನಡೆದಿದ್ದ ಇದು ಚರಿತ್ರಾರ್ಹ ಅನ್ನೋಕ್ಕಿಂತಲೂ ಇದು ಅನಿವಾರ್ಯ ಆಗ್ಯದ. ಯಾಕೆಂದರೆ ಇವತ್ತು ಸೋತು ಹೋಗಿದ್ದಾನೆ ರೈತ. ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅಂದಾಗ ಏನು ಮಾಡಲಿಕ್ಕೆ ಸಾಧ್ಯ ಅದ. ಮತ್ತು ಇದು ಕಬ್ಬು ಬೆಳೆಗಾರದ ಪರಿಸ್ಥಿತಿ ಹಿಂಗದ್ರಿ. ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ ಅಂತಲೂ ಇದು ಲಾಭದ ಉದ್ಯೋಗ ಇರುತ್ತೆ. ಆದರೆ ಇಲ್ಲಿ ಲಾಭದ ಉದ್ಯೋಗ ಮಾಡೋದು ರೈತರು ಅನೇಕರು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಕಬ್ಬು ಬೆಳೆದ ಅನ್ನೋದು ಸಹಿತ ಅಷ್ಟೇ ನಾವು ಗಮನಿಸಬೇಕಾಗ್ಯದ. ಯಾಕಂತಂದ್ರೆ ಇವು ದುಡಿದು ಊಟ ಮಾಡೋದು ಅಷ್ಟೇ ಸಮಯ ಇದು, ಲಾಭ ಅಂತ ಇಲ್ಲ. ಏನಾದರೂ ಮದುವೆ ಮತ್ತೇನೋ ಮಾಡ್ಕೊಳ್ಳೋಂಥ ಪ್ರಸಂಗ ಬಂದು ಮತ್ತೇನೋ ಸಾಲ ಆಗ್ತದೆ. ಆ ಸಾಲ ಯಾವಾಗಲೂ ಹರಿದೇ ಇಲ್ಲ. ಪ್ರತಿ ವರ್ಷ ಸಾಲ ತೆಗೆದು ಅದರ ಬಡ್ಡಿ ತುಂಬೋದು, ಮತ್ತು ಮರು ಸಾಲ ತೆಗೆದು ಮತ್ತು ಬಡ್ಡಿ ತುಂಬೋದು. ಅದು 14 ಬಡ್ಡಿ, 3 ಬಡ್ಡಿ, 5 ಬಡ್ಡಿ, 6 ಬಡ್ಡಿ, 10 ಬಡ್ಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. 20 ಬಡ್ಡಿಗೂ ಗೊತ್ತಿಲ್ಲ. ಈ ಪ್ರಮಾಣದಲ್ಲಿ ನಮ್ಮ ರೈತ ಒದ್ದಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ದಷ್ಟು ಲಾಸ್ ಆಗ್ತಿ, ನಮ್ದು ಲಾಸ್ ಆಗ್ಲಿಕ್ಕೆ ಲಾಸ್ ಆಗಿ ಕಬ್ಬಿನ ಸಾಧ್ಯನೇ ಇಲ್ಲ. ಯಾಕಂತಂದರೆ ಮಿನಿಮಮ್ 9, 8, 8, 9 ಅಂತ ಎಲ್ಲ ಕಬ್ಬು ಕೊಟ್ಟೆ ಬಿಡೋದು. ಎಂಥ ಹೊಲಸು ಭೂಮಿ ಇದೆ ಅಂದರೂ ಹೌದಪ್ಪ ಇದು ಇಲ್ಲ ಕೃಷ್ಣಾ ನದಿ ಮೇಲೆ 10, 11 ಬರ್ತದೆ, 200 ಕಡಿಮೆ ಬರ್ತದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. 9, 8, 9 ಬಂದಾಗನೂ 100 ಟನ್ನಿಗೆ 125 kg ಸಕ್ಕರೆ ಬರ್ತದೆ. ಉಳಿದು ಮಳ್ಳಿ ಗಿಳಿ ನೀವು ಮಾರ್ಕೋತೀರಿ. ಅಷ್ಟಲ್ಲ, ನೀವು ಎಥನಾಲ್ ಮಾಡ್ಕೊಂಡು ಅದನ್ನು ಮಾಡ್ಕೊಳ್ತೀರಿ. ಅದ್ರ ಬಗ್ಗೆ ಒಮ್ಮೆ ಅದು ನಾವು ಕೊಡಬೇಕಪ್ಪ ರೈತರ ನಿಮ್ಮಲ್ಲಿ ಏನು ಬಂದದನ ಕೇಳಿದ್ರೆ ಮಾತ್ರ ಲಾಸ್. ಇವತ್ತು ಮೋಸ್ಟ್ಲಿ ನೀವೆಲ್ಲ ಚರ್ಚೆ ಮಾಡಿ ಲಾಸ ಹೇಳ್ತೀರಿ. ಇವತ್ತು ಸಿದ್ದರಾಮಯ್ಯ ನೀವು ಒಪ್ಪುದಿಲ್ಲಂತೂ ಭಾಳ ಅನ್ನಿಸ್ತಾ ಇದೆ. ಅದೇನೋ ಆಗಲಿ, ಸಿದ್ದರಾಮಯ್ಯರು ಮಾತ್ರ ಈ ಸಲ ರೈತರಿಗೆ 3,500 ಕೊಡಬಹುದು ಅನ್ನೋದು ಒಂದು ತರ್ಕ. ಯಾಕಂದ್ರೆ ಅವ್ರಿಗೂ ಇಲ್ಲಿವ್ರಿಗೆ ಒಳ್ಳೆ ಹೆಸರು ಇಟ್ಕೊಂಡು ಹೊರಟಿದ್ದಾರೆ.
ಗ್ಯಾರಂಟಿ ಕೊಟ್ಟು ಮತ್ತು ಯಾಕೆ ಕೆಡಿಸ್ಕೊಳ್ಳಿ ಅನ್ನುವಂಥ ದೃಷ್ಟಿನೂ ಇರ್ಬೋದು. ಅದೇನೋ ಆಗಲಿ 3,500 ಕೊಡೋ ಸಹಿತ 1,000 ಲಾಸ್ ಇರ್ತದೆ ಸಹಿತ ತಾನು ಲಾಸ್ ಮಾಡಿಕೊಂಡು ಜಗತ್ತಿನಲ್ಲಿ ಏನಾದರೂ ಯಾರಾದರೂ ಇನ್ನೊಬ್ರು ಲಾಭ ಮಾಡೋರಿದ್ರೆ ಗ್ರಾಹಕರು ಲಾಭ ಮಾಡೋರಿದ್ರೆ ಅವ್ರು ರೈತ ಅನ್ನೋದು ಎರಡು ಮಾತಿಲ್ಲ. ಅದ್ರಲ್ಲಿ ಕಬ್ಬು ಬೆಳೆಗಾರರು ಸಹಿತ ಇನ್ನುಳಿದ ಬೆಳೆಗಳ ಬಗ್ಗೆನೂ ನೆಕ್ಸ್ಟ್ ಎಪಿಸೋಡಲ್ಲಿ ಇವತ್ತು ಮಾತಾಡುವಂಥ ವಿಚಾರ ಹೊಡಿದ್ದಾವೆ ನಮಗೆ. ಆದರೆ ಈಗ ಮೊದಲು ಈ ಕಬ್ಬಿನದು ಮಾತಾಡಿದ್ದೀನಿ. 81 ಫ್ಯಾಕ್ಟ್ರಿಗಳಿಗೆ ನಮ್ಮ ಸರ್ಕಾರ ಬಗ್ತದ ವಿನ ರೈತರ ಹಸುವಿನ ಕೂಗಿಗೆ ಬಡತನ ಕೂಗಿಗೆ ಬಗ್ತದನ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದನ್ನ ಅನ್ನೋ ಸಹಿತ ಅಷ್ಟನ್ನು ಗಮನಿಸಬೇಕಾಗಿದೆ. ಯಾಕಂದ್ರೆ ಬೆಂಬಲ ಬೆಲೆ ಇನ್ನೂ ಹೆಚ್ಚಾಗಬೇಕಾಗಿದೆ. 4,500 ಬೆಂಬಲ ಬೆಲೆ ಘೋಷಣೆ ಮಾಡಿ ಅಷ್ಟು ಕೊಡಲೇಬೇಕು ಅಂತ ಒಂದು ರೂಲ್ಸ್ ಮಾಡುವಂಥ ಹಕ್ಕು ಇವರಿಗೆ ಅದ. ಮಾಡಿ ಕಳಿಸಲ್ಲ ರೀ ಸೆಂಟ್ರಲ್ಗೆ. ಇದು ಕನ್ಕರೆಂಟ್ ಲಿಸ್ಟ್ನಾಗ ಬರ್ತದೆ, ಯಾಕೆ ಹಾಕ್ಬಾರ್ದು? ನಮ್ಮದೊಂದು ಸಣ್ಣ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ. ಸುಮ್ಮನೆ ಕೇಂದ್ರ ಸರ್ಕಾರ ಬ್ಲೇಮ್ ಮಾಡ್ತಾ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬ್ಲೇಮ್ ಮಾಡೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬ್ಲೇಮ್ ಮಾಡೋದು, ಇಬ್ಬರು ಬ್ಲೇಮ್ದಲ್ಲೇ ಕಾಲ್ಚಲ್ಲಾದವ್ರು ಯಾರಪ್ಪ ಅಂತಂದ್ರೆ ನಮ್ಮ ರೈತ. ಹೌದಲ್ಲ ಅನ್ನಿಸ್ತದಿಲ್ಲ ನಿಮಗೆ? ಅವರಿಬ್ಬರು ಜಗಳದಾಗ ಕೂಸು ಬಡವಾತಂದಂಗೆ ರೈತ ಬಡವಾಗ್ತಾ ಇದ್ದಾರೆ ಮತ್ತು ಆತ್ಮಹತ್ಯೆಗೆ ಮೇಲೆ ಶರಣಾಗ್ತಾ ಇದ್ದಾರೆ ಅನ್ನೋದನ್ನು ನೆನಪಿಸ್ಕೊತಾ ಇದು ಈಗಿನ ಡೆವಲಪ್ಮೆಂಟು. ಯಾಕೆ ಮಾತಾಡಿದೆ ಅಂದರೆ ಒಂದು 2 ನಿಮಿಷ ನೀವು ಸ್ವಲ್ಪ ರೆಸ್ಟ್ ಇರ್ಬೋದೇನೋ ಅಂತ. ಯಾಕಂದರೆ ಡಿಸ್ಕಷನ್ ನಡೆದ ಬೆಂಗಳೂರೊಳಗೆ ಮೋಸ್ಟ್ಲಿ ನಾಳೆ ರಿಸಲ್ಟ್ ಬರ್ಬೋದು. ಅಲ್ಲಿ ನೀವು ಖಾಲಿ ಕೂತಿರ್ತಾರಲ್ಲ ಇದ್ರ ಚರ್ಚೆ ಮಾಡಲಿ ಅಂತೇಳಿ ಇದು ಶುಗರ್ ಲಾಬಿ ಯಾವ ರೀತಿಯಾಗಿ ಇವತ್ತು ವರ್ತಿಸ್ತದೆ ಅನ್ನೋದು ನೋಡೋದು. ಅದು ಏನಾಗ್ತದೆ ಏನು ಹೇಳ್ತಾರೆ ಅಂತ ಹೇಳ್ತಾ 81 ಫ್ಯಾಕ್ಟ್ರಿ ಅದಾವ ಮ್ಯಾಕ್ಸಿಮಮ್ ಎಲ್ಲ ಉತ್ತರ ಕರ್ನಾಟಕ, ಅದರಲ್ಲೂ ಬೆಳಗಾವಿಯಲ್ಲಿ 29 ಫ್ಯಾಕ್ಟ್ರಿ ಹೆಚ್ಚು ಕಡಿಮೆ ಎಲ್ಲನೂ ನಮ್ಮ ಈ ರಾಜಕಾರಣಿಗಳ ಕೈಯಲ್ಲಿದ್ದಾವ ಅಂತ ಹೇಳ್ತಾ ಇವತ್ತಿನ ಶುಗರ್ ಫ್ಯಾಕ್ಟ್ರಿ ಲಾಸಿಗೆ ರೈತ ಅಲ್ಲ ಕಾರಣ ಈ ರಾಜಕೀಯ ಜನ ತಮ್ಮ ರಾಜಕೀಯ ದುಡ್ಡನ್ನು ದುರ್ಬಳಕೆ ಮಾಡಿದ್ದಾರೆ ಅಂತಾಗಿ ಅನ್ನೋದು ಸ್ಪಷ್ಟ ಮತ್ತು ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡಿ. 16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.